ಪ್ರಾಣಲಿಂಗಕ್ಕೆ ಇದು ಇಷ್ಟಲಿಂಗ ಕೊರಳಲ್ಲಿ ಕಟ್ಟಿಕೊಂಡಿರ್ತಕ್ಕಂಥ ಈ ಲಿಂಗು ಏನಿದೆ, ಈ ವಸ್ತ್ರ ಅದಕ್ಕೆ ಸಜ್ಜೆ ಅಂದರೆ ಹಾಸಿಗೆ ಅಂದರೆ ಪೀಠಕ್ಕೆ ಆಶ್ರಯ. ಲಿಂಗಕ್ಕೆ ಇದು ಆಶ್ರಯವಾಗಿದೆ. ಅಲ್ಲಮ ಪ್ರಭುದೇವರು ವಚನದಲ್ಲಿ ವಿವರಿಸ್ತಾ ಇದ್ದಾರೆ, ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ. ಈಗ ನಾವು ಲಿಂಗವನ್ನು ಈ ವಸ್ತ್ರದಲ್ಲಿ ಕಟ್ಕೊಂಡಿದ್ದೇವೆ. ನಮ್ಮ ಅಂತರಂಗದೊಳಗೆ ಪ್ರಾಣ ಇದೆ. ನಮ್ಮ ಎಲ್ಲ ಮನುಷ್ಯರಲ್ಲಿ ಒಳಗ ಪ್ರಾಣ ಅದ. ಆ ಪ್ರಾಣಕ್ಕೆ ದೇಹವೇ ಹಾಸಿಗೆ ಅಂತಾರಲ್ಲ ಮಕ್ಕಳು. ಈಗ ನಾವು ವಸ್ತ್ರದಲ್ಲಿ ಕಟ್ಕೊಂಡಿದ್ದೇವೆ, ಪ್ರಾಣವೇ ಲಿಂಗವಾದಾಗ ಈ ದೇಹವೇ ಅದಕ್ಕೆ ಹಾಸಿಗೆ. ಅಂದ್ರೆ ಒಂದು ಕರಡಿಯಲ್ಲಿ ಇಟ್ಕೊತೀವಲ್ಲ, ಹಂಗೆ ವಸ್ತ್ರದಲ್ಲಿ ಲಿಂಗವನ್ನು ಕಟ್ಕೊಂತೀವಲ್ಲ, ಹಂಗೆ ಈ ದೇಹವೇ ಈ ಪ್ರಾಣಕ್ಕೆ ಹಾಸಿಗೆ ಅಂದ್ರೆ ಆಶ್ರಯ. ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ, ಆಕಾಶಗಂಗೆಯಲ್ಲಿ ಮಜ್ಜನ. ಈಗ ನಾವು ತಂದೆ ನೀರು ತಗೊಂಡು ಪೂಜಾ ನೀರನ್ನ, ಅಂಗವಡಿ ನೀರನ್ನ ಎರಿತೇವೆ. ಅಲ್ಲಮ ಪ್ರಭುದೇವರು ಲಿಂಗ ಧ್ಯಾನ, ಲಿಂಗ ಭಕ್ತಿ, ಲಿಂಗ ಪೂಜೆಯಲ್ಲಿ ಯಾವ ರೀತಿಯಾಗಿ ತೊಡ್ಕೊಂಡಿದ್ದಾರೆ ಅಂದ್ರೆ, ಎಲ್ಲಿಂದ ಮಳೆ ಸುರಿತದಲ್ಲ ಮೋಡಗಳಿಂದ, ಆ ಆಕಾಶಗಂಗೆಯಿಂದ ಇಲ್ಲಿ ಮಜ್ಜನ ಆಗ್ತಾ ಇದೆ ಅಂತಾರೆ ಅಲ್ಲಮ ಪ್ರಭುದೇವರು. ನಮ್ಮ ಇಷ್ಟಲಿಂಗಕ್ಕೆ ತಪಸ್ಸಿನಲ್ಲಿ ಕೊಟ್ಟುಕೊಂಡಂತ ಕಾಲದೊಳಗೆ ಆಕಾಶಗಂಗೆಯಲ್ಲಿ ಮಜ್ಜನ, ಹೂವಿಲ್ಲದ ಪರಿಮಳದ ಪೂಜೆ. ನಾವು ಪತ್ರ ಪುಷ್ಪವನ್ನು ತೆಗೆದುಕೊಂಡು ಪೂಜೆ ಮಾಡ್ತೇವೆ. ಅಲ್ಲಮ ಪ್ರಭುದೇವರು ಇದುವರೆಗೆ ಹಂಗೆ ಪೂಜೆ ಮಾಡ್ಕೊಂಡು ಬಂದ್ರು. ಈಗ ಆ ಪೂಜಾ ನಿರಸನದ ಕಾಲದಲ್ಲಿ ಹೂವಿಲ್ಲದ ಪರಿಮಳದ ಪೂಜೆ, ಹೃದಯ ಕಮಲದಲ್ಲಿ ಶಿವ ಶಿವ ಎಂಬ ಶಬ್ದ. ನಮ್ಮ ಮನಸ್ಸು, ನಮ್ಮ ಪ್ರಾಣ, ನಮ್ಮ ಜೀವ ಯಾವಾಗಲೂ ಶಿವ 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 ಓಂ ನಮಃ ಶಿವಾಯ ಎನ್ನುವುದನ್ನೇ ಧ್ಯಾನ ಮಾಡ್ತಾ ಇದೆ. ಇದೇ ಲಿಂಗ. ಮನಸ್ಸು ಅತ್ತ ಇತ್ತ ಹೋಗದ ಹಾಗೆ, ಚಿತ್ತಗಳು ಚಂಚಲವಾಗದ ಹಾಗೆ, ನಿರಂತರವಾಗಿ ಯಾವ ಮನಸ್ಸು ನಾವು ಪಡೆದುಕೊಂಡಿದ್ದೇವೆಯೋ ಆ ಮನಸ್ಸು ನಿರಂತರವಾಗಿ ಶಿವ ಶಿವ ಶಿವ. ಹೀಗೆ ಅಲ್ಲಮ ಪ್ರಭುದೇವರು ಲಿಂಗ ಧ್ಯಾನದಲ್ಲಿ ತನ್ಮಯರಾಗಿರುವುದನ್ನ ಈ ವಚನದಲ್ಲಿ ವಿವರಿಸಿದ್ದಾರೆ. ಇದೇ ಧ್ಯಾನ. ಅಲ್ಲಮ ಪ್ರಭುದೇವರ ಧ್ಯಾನದ ಪರಿ ಅವರ ಇನ್ನೂ 2 ವಚನಗಳು ವಿವರಿಸುತ್ತವೆ. ದೇಹವೇ ದೇವಾಲಯವಾಗಿದ್ದ ಬಳಿಕ ಮತ್ತೆ ಬೇರೆ ದೇವಾಲಯ ಬೇಕಯ್ಯ. ಹೇಳಲಿಲ್ಲ ಕೇಳಲಿಲ್ಲ ಗುಹೇಶ್ವರ ನೀನು ಕಲ್ಲಾದರೆ ನಾನೇನಂತ. ತನುವೆಂಬ ಏರಿಗೆ ಮನವೆಂಬ ಕಟ್ಟೆ, ಆಚಾರವೆಂಬ ಸೋಪಾನ, ಪರಮಾನಂದವೆಂಬ ಜಲವ ತುಂಬಿ ಕೆರೆಯ ಕಟ್ಟಬಲ್ಲವರು ಯಾರನ್ನು ಕಾಣಿ. ಗುಹೇಶ್ವರ ನಾ ಕಟ್ಟಿದಕ್ಕೆನೆ ಸ್ಥಿರವಾಯಿತು ಗುಹೇಶ್ವರ. ಹೀಗೆ ಅಲ್ಲಮ ಪ್ರಭುದೇವರು ಧ್ಯಾನದಲ್ಲಿ ತನ್ಮಯರಾದಂಥ ಕಾಲದಲ್ಲಿ ನಮ್ಮ ಮನಸ್ಸನ್ನು ಸ್ಥಿರವಾಗಿ ಆ ಪರವಸ್ತುವಿನಲ್ಲಿ ಇರಿಸಿದಂಥ ಕಾಲದೊಳಗೆ ಅವರಲ್ಲಿ ಅರಿವಿನ ಪಥದಲ್ಲಿ ಮುಂದುವರಿದ ಧ್ಯಾನದ ತನ್ಮಯತೆಯನ್ನ ಈ 2 ವಚನಗಳು ವಿವರಿಸ್ತಾ ಇದ್ದಾರೆ. ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇವಾಲಯ ಬೇಕಯ್ಯ. ನಮ್ಮ ದೇಹವೇ ದೇವಾಲಯವಾಗಿಬಿಟ್ಟಿದೆ. ಯಾವಾಗ ಮನಸ್ಸು ಸ್ಥಿರವಾಗಿ ಒಂದು ಕಡೆ ನಿಲ್ತದೆ, ಯಾವಾಗ ಮನಸ್ಸು ಹರಿದಾಡೋದಿಲ್ಲ, ಯಾವಾಗ ಪ್ರಾಣವೇ ಲಿಂಗ ಸ್ವರೂಪವಾಗ್ತದೆ, ಪ್ರಾಣವೇ ಪರಮಾತ್ಮನ ಅಂಶೀಭೂತವಾಗಿ ಪ್ರತ್ಯಕ್ಷ ದರ್ಶನವಾಗ್ತದೆ, ಆಗ ಈ ದೇಹ ದೇವಾಲಯವಾಗ್ತದೆ. ದೇಹ ದೇವಾಲಯವಾಗಿದ್ದ ಬಳಿಕ ಮತ್ತೆ ಬಹಿರಂಗದೊಳಗ ಇನ್ನೊಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಅವಶ್ಯವಿಲ್ಲ. ಕೇಳಲಿಲ್ಲ ಕೇಳಲಿಲ್ಲ ಮಹೇಶ್ವರ ನೀನು ಕಲ್ಲಾದರೆ ನಾನೇ ನಂಬನು. ಹೀಗೆ ಅಲ್ಲಮ ಪ್ರಭುದೇವರ ಧ್ಯಾನದ ಪ್ರಗತಿ ಮುಂದುವರಿಯುವುದನ್ನು ಅವರ ಅನೇಕ ವಚನಗಳು ವಿವರಿಸುತ್ತವೆ. ಈ ಮುಂದುವರೆದ ಇನ್ನೊಂದು ವಚನ ಏನದು? ತನುವೆಂಬ ಏರಿಗೆ ಮನವೆಂಬ ಕಟ್ಟೆ. ಹೊರಗೆ ಕೆರೆ ಕಟ್ಟೆಯನ್ನು ಕಟ್ಟಿ ಅಲ್ಲಿ ನೀರನ್ನು ನಿಲ್ಲಿಸಲಾಗ್ತದೆ. ಹಂಗೆ ಈ ಮನಸ್ಸೇನಿದೆಯಲ್ಲ, ದೇಹವೇ ಒಂದು ಏರಿ ಆಯಿತು, ಮನಸ್ಸೇ ಕಟ್ಟೆ ಆಯಿತು, ನೀರು ನಿಲ್ತಕ್ಕಂಥ ಸ್ಥಳ ಆಯಿತು. ದೇಹ ಏರಿ ಆದ ಮೇಲೆ ಕೆಳಗೆ ಉಳಿತದಲ್ಲ ಜಾಗ, ಅದೇ ನೀರು ನಿಲ್ಲುವ ಜಾಗ ಕಟ್ಟೆ. ತನುವೆಂಬ ಏರಿಗೆ ಮನವೆಂಬ ಕಟ್ಟೆ, ಆಚಾರವೆಂಬ ಸೋಪಾನ. ನಮ್ಮ ಮನಸ್ಸು ಪರಮಾನಂದವನ್ನು ತುಂಬಿಕೊಳ್ತಕ್ಕಂಥ ಸ್ಥಳ ಆದಂಥ ಸಂದರ್ಭದೊಳಗೆ ಸದಾಚಾರ, ನಮ್ಮಲ್ಲಿ ಸದಾಚಾರ ಇರಬೇಕು. ಯಾವಾಗ ನಾವು ಸದಾಚಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ, ಆಗ ತನುವೆಂಬ ಏರಿಗೆ ಮನವೆಂಬ ಕಟ್ಟೆ, ಆಚಾರವೆಂಬ ಸೋಪಾನ. ಮೆಟ್ಲು, ಸದಾಚಾರದ ಮೆಟ್ಲುಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ನಾವು. ಆಚಾರವೆಂಬ ಸೋಪಾನ, ಆಗ ಅಲ್ಲಿ ಪರಮಾನಂದದ ಜಲವನ್ನು ನಾವು ತುಂಬಬಹುದು. ಪರಮಾನಂದ ಅನ್ನತಕ್ಕಂಥದ್ದೇನಿದೆಯಲ್ಲ, ಅದು ಸ್ಥಿರವಾಗಿ ನಮ್ಮಲ್ಲಿ ನೆಲೆಸ್ತದೆ.
ಪರಮಾನಂದವೆಂಬ ಜಲವು ತುಂಬಿ ಕೆರೆಯ ಕಟ್ಟಬಲ್ಲವರನ್ನು ಯಾರನ್ನೂ ಕಾಣೆ. ನಾ ಕಟ್ಟಿದ ಕೆರೆ ಗುಹೆ ಸ್ಥಿರವಾಯಿತು ಗುಹೇಶ್ವರ. ಹೀಗೆ ಅಲ್ಲಮ ಪ್ರಭುದೇವರು ಧ್ಯಾನದಲ್ಲಿ ತನ್ಮಯರಾಗಿ ಪರಮಾನಂದವನ್ನು ತಮ್ಮ ಅಂತರಂಗ ಅನ್ನತಕ್ಕಂಥ ಕೆರೆಯಲ್ಲಿ ತುಂಬಿಕೊಂಡದ್ದನ್ನು ಈ ವಚನದಲ್ಲಿ ಅವರು ವಿವರಿಸ್ತಾ ಇದ್ದಾರೆ. ಯಾವಾಗ ನಮಗೆ ಧ್ಯಾನದ ತನ್ಮಯತೆ ಉಂಟಾಗ್ತದೆ ಆಗ ಪರಮಾನಂದ ಅನ್ನತಕ್ಕಂಥದ್ದು ನಮ್ಮಲ್ಲಿ ನೆಲೆ ಆಗ್ತದೆ. ಪರಮಾನಂದ ಅಂದರೆ ದೈವಾನುಗ್ರಹ ನಮ್ಮ ಜೀವನದಲ್ಲಿ ಉಂಟಾಗ್ತದೆ. ಯಾವಾಗ ಈ ಜಗತ್ತು ವಿಶ್ವಶಕ್ತಿ ಯಾವುದು ನಿರ್ಮಾಣ ಮಾಡಿದೆ ಆ ವಿಶ್ವಶಕ್ತಿ ಅನುಗ್ರಹವನ್ನು ನಾವು ಪಡೆದುಕೊಂಡಂಥ ಕಾಲದೊಳಗೆ ನಮ್ಮ ಜೀವನ ಬಹಳ ಸುಂದರವಾಗ್ತದೆ. ಭೂಮಿಗೆ ಒಂದು ಶಕ್ತಿ ಇದೆ, ನೀರಿಗೆ ಒಂದು ಶಕ್ತಿ ಇದೆ, ಅಗ್ನಿಗೊಂದು ಶಕ್ತಿ ಇದೆ, ಗಾಳಿ ವಾಯುವಿಗೆ ಒಂದು ಶಕ್ತಿ ಇದೆ. ಇವೆಲ್ಲವನ್ನು ಎಂಬಿಟ್ಟುಕೊಂಡಿರ್ತಕ್ಕಂಥ ಆಕಾಶಕ್ಕೆ ಅಪರಿಮಿತವಾದ ಶಕ್ತಿ ಇದೆ. ಈ ಅಪರಿಮಿತವಾದಂಥ ಈ ಎಲ್ಲ ಶಕ್ತಿಗಳ ಅನುಗ್ರಹವನ್ನು ಮನುಷ್ಯರಾದ ನಾವು ಪಡೆದುಕೊಂಡಂಥ ಕಾಲದೊಳಗೆ ನಮ್ಮ ಜೀವನದ ಭಾಗ್ಯವನ್ನು ಆನಂದವನ್ನು ಮಾತುಗಳಲ್ಲಿ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಎಲ್ಲ ಸದ್ಭಕ್ತ ತಂದೆ ತಾಯಿಗಳಿಗೆ ಧ್ಯಾನದ ಮೂಲಕ ನಾವೇನು ವಿವರಿಸ್ತಾ ಇದ್ದೇವೆ ಎಂಬುದಾಗಿ ಹೇಳಿದರೆ ನೋಡಿ, ನಿರಂತರವಾಗಿ 28 ದಿನಗಳ ಕಾಲ ನಾವು ಧ್ಯಾನವನ್ನು ಬೆಳಗಿನ 3:30ಕ್ಕೆ ಮುಂದುವರಿಸ್ಕೊಂಡು ಬಂದಿದ್ದೇವೆ ಮತ್ತು ಹಗಲು ನಮಗೆ ಯಾವಾಗ ಬಿಡುವು ಸಿಗ್ತದೆ ಅವಾಗ ಮತ್ತೆ ಧ್ಯಾನವನ್ನು ಮಾಡ್ತಾ ಇದ್ದೇವೆ. ಹಾಗೆ ನೀವು ಕೂಡ ನಿಮ್ಮ ಬಿಡುವಿನ ವೇಳೆಯಲ್ಲಿ ಧ್ಯಾನವನ್ನು ಅಭ್ಯಾಸ ಮಾಡಿ. 1 ನಿಮಿಷ, 2 ನಿಮಿಷ, 3 ನಿಮಿಷ, 5 ನಿಮಿಷ, 10 ನಿಮಿಷ, 1 ಗಂಟೆ ಹೀಗೆ ಧ್ಯಾನವನ್ನು ಮುಂದುವರಿಸಿಕೊಂಡಂಥ ಬಂದಂಥ ಕಾಲದೊಳಗೆ ಯಾರ್ಯಾರು ಏನೇನು ತಾವು ಒಳ್ಳೆಯದನ್ನು ಅಪೇಕ್ಷೆ ಮಾಡ್ತೀರಿ ಆ ಎಲ್ಲ ಒಳ್ಳೆಯದನ್ನು ಆ ವಿಶ್ವಶಕ್ತಿಯು ನಮಗೆ ತಾನಾಗೇ ಅನುಗ್ರಹಿಸ್ತದೆ. ನಮಗೆ ಸಮಾಧಾನ ಬೇಕು, ತಾಳ್ಮೆ ಬೇಕು, ಕಾಯುವಿಕೆ ಬೇಕು, ಪ್ರಾರ್ಥನೆ ಧ್ಯಾನ ನಿರಂತರ ಮುಂದುವರಿಬೇಕು. ನಮ್ಮ ಕಾಯಕಗಳನ್ನು ನಾವು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು. ನಮ್ಮ ಜವಾಬ್ದಾರಿಗಳನ್ನು ಕರ್ತವ್ಯಗಳನ್ನು ನಿರ್ವಹಿಸಿಕೊಂಡು ಬಿಡುವಿನ ವೇಳೆಯಲ್ಲಿ ನಾವು ಧ್ಯಾನವನ್ನು ಮಾಡಿಕೊಂಡು ಬಂದರೆ ಆ ವಿಶ್ವಶಕ್ತಿಯ ದೈವಾನುಗ್ರಹ ಎಲ್ಲರ ಬಾಳಿನಲ್ಲಿಯೂ ಅಪರಿಮಿತವಾಗಿ ಬರುತ್ತದೆ. ಆ ಅಪರಿಮಿತವಾದ ದೈವಾನುಗ್ರಹವನ್ನು ಪಡೆದುಕೊಂಡಂಥ ಕಾಲದೊಳಗೆ ಆ ಜೀವನದ ಆನಂದವನ್ನು ಮಾತಿನಲ್ಲಿ ವರ್ಣಿಸಲಿಕ್ಕೆ ಸಾಧ್ಯವೇ? ಪರಮಾನಂದ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಗತಿಪರ ಚಿಂತಕರು. ಅವರು ಕೆಲವು ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ಹಿಂದೆ 5 ವರ್ಷ ಮುಖ್ಯಮಂತ್ರಿಗಳಿದ್ದಾಗ ವಿಜಯಪುರದ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಎಂಬುದಾಗಿ ಅವರು ನಾಮಕರಣ ಮಾಡಿದರು. ಇನ್ನು ಈಗ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಐತಿಹಾಸಿಕವಾದಂತಹ ಕಾರ್ಯವನ್ನು ಅವರು ಮಾಡಿದರು. ಅನುಭವ ಮಂಟಪದ ತೈಲಚಿತ್ರವನ್ನು ಕರ್ನಾಟಕದ ವಿಧಾನಸಭೆ ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ಬಿಡುಗಡೆ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಅದನ್ನು ಹಾಕಲಾಗಿದೆ. ಇಂಥದೇ ಒಂದು ತೈಲಚಿತ್ರವನ್ನು ಬೆಂಗಳೂರಿನ ವಿಧಾನಸೌಧದಲ್ಲಿಯೂ ವಿಧಾನಸಭೆಯ ಹಾಲಿನಲ್ಲಿ ಹಾಕಬೇಕು ಅನ್ನತಕ್ಕಂಥ ನಿರ್ಣಯವನ್ನು ಕೂಡ ಅವರು ಮಾಡಿದ್ದಾರೆ. ಇದು ನಿಜವಾಗಿಯೂ ಕೂಡ ಒಂದು ಉನ್ನತವಾದ ಒಳ್ಳೆಯ ಕಾರ್ಯ. ಆದರೆ ಈ ಅನುಭವ ಮಂಟಪವನ್ನು ವ್ಯಾಖ್ಯಾನ ಮಾಡಿದ ರೀತಿ ಮಾತ್ರ ಸರಿಯಿಲ್ಲ. ಅಲ್ಲಮ ಪ್ರಭುದೇವರನ್ನು ಕುರಿತು ನಿರ್ವಚನ ಮಾಡಿದ್ದು ಕೂಡ ಸರಿಯಿಲ್ಲ. ಅದು ಅವರ ತಪ್ಪಲ್ಲ. ಯಾಕಂತೇಳಿದರೆ ಹರಿಹರ ಬರೆದಂಥ ಪ್ರಭುದೇವರ ರಗಳೆಯನ್ನು, ಚಾಮರಸ ಬರೆದಂಥ ಪ್ರಭುಲಿಂಗ ಲೀಲೆಯನ್ನು 20ನೇ ಶತಮಾನದ ಕೆಲವು ಸಂಶೋಧಕರು ಅದೇ ಆಧಾರ ಅಂತೇಳಿ ತಪ್ಪು ಸಂಶೋಧನೆಯನ್ನು ಮಾಡಿ ಅಲ್ಲಮ ಪ್ರಭುದೇವರು ತಳ ಸಮುದಾಯದವರು, ನಟುವರ ಸಮಾಜದವರು ಅಥವಾ ಕೆಳವರ್ಗದವರು ಅಂತೇಳಿ ನಿರ್ಣಯವನ್ನು ಅವ್ರು ಕೊಟ್ಬಿಟ್ಟು ಹೋಗ್ಬಿಟ್ರು. ಈಗ ಅವ್ರು ಯಾರೂ ಇಲ್ಲ. ಬಸವರಾಜು ಆಗಲಿ, ಚಿದಾನಂದ ಮೂರ್ತಿ ಆಗಲಿ, ಎಂ ಕಲಬುರ್ಗಿ ಆಗಲಿ, ಹೀಗೆ ಇಂಥವ್ರು ಯಾರು ಬರೆದ್ರು ಈಗ ಅವರೆಲ್ಲರೂ ಕಾಲವಾಗಿ ಬಿಟ್ಟಿದ್ದಾರೆ. ಈಗ ನಾವು ಅವ್ರ ಹೆಸರನ್ನು ತೆಗೆದು ಅವರು ತಪ್ಪು ಮಾಡಿಬಿಟ್ರು ಅಂತ ಹೇಳೋದ್ರೊಳಗೆ ಅರ್ಥ ಇಲ್ಲ. ಅವರು ಆ ಕಾಲಕ್ಕೆ ಅವರು ಗೊತ್ತಿದ್ದ ಸಂಶೋಧನೆಯನ್ನು ಮುಂದಿಟ್ಟಿದ್ದಾರೆ. ಆದರೆ ನಾವು ನಡೆಸಿರುವ ಸಂಶೋಧನೆಯನ್ನು ಆಧಾರವಾಗಿಟ್ಟುಕೊಂಡು ಅಲ್ಲಮ ಪ್ರಭುದೇವರು ತಳ ಸಮುದಾಯದವರಲ್ಲ, ಅಲ್ಲಮ ಪ್ರಭುದೇವರು ಮಹಾರಾಜನ ಮಗ ಎಂಬುದನ್ನು ಸಂಸ್ಕೃತಿ ಚಿಂತನೆಯ ನೆಲೆಯಲ್ಲಿ ವಿವರಿಸಿದ್ದೇವೆ.
ಅದೇ ರೀತಿಯಲ್ಲಿ ಅಲ್ಲಮ ಪ್ರಭುದೇವರನ್ನು ಕುರಿತ ಶಾಸನಗಳನ್ನು ಆಧರಿಸಿ ಅಲ್ಲಮ ಪ್ರಭುದೇವ ಒಬ್ಬ ಮಹಾರಾಜನ ಮಗ ಎನ್ನುವ ವಿವರಣೆಯನ್ನು ಮತ್ತು ಆಧಾರವನ್ನು ನಾವು ಈ ಸಂಚಿಕೆಯಲ್ಲಿ ಒದಗಿಸ್ತಾ ಇದ್ದೇವೆ. ಮತ್ತು ಈ ಸಂಚಿಕೆಯಲ್ಲಿ ಮತ್ತೊಂದು, ಈ ತೈಲಚಿತ್ರದ ಬಿಡುಗಡೆಯ ಸಂದರ್ಭದಲ್ಲಿ ಇನ್ನೂ ಪುಂಖಾನುಪುಂಖವಾಗಿ ಇದನ್ನು ಸಮರ್ಥಿಸೋದಕ್ಕೆ ಅಲ್ಲಮ ಪ್ರಭುದೇವರು ತಳ ಸಮುದಾಯದವರು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದಾಗ ಅದನ್ನು ಅರವಿಂದ ಬೆಲ್ಲದವರು ವಿರೋಧಿಸಿದರು. ಇದು ಸರಿಯಲ್ಲ, ಅದು ನಿರ್ಣಯ ಆಗಿಲ್ಲ, ಹೇಳಬೇಡಿ ಅಂತ. ಆದರೆ ಅದಕ್ಕೆ ಕೊನೆಯ ತೀರ್ಮಾನ ಹೇಳುವಂತೆ HK ಪಾಟೀಲರು, ಬೆಲ್ಲದವರೇ ಇದೆಲ್ಲ ಆಗಲೇ ನಿರ್ಣಯ ಆಗೋಗಿದೆ, ಕರ್ನಾಟಕ ವಿಶ್ವವಿದ್ಯಾಲಯ ವಿದ್ವಾಂಸರು ಎಲ್ಲ ಮಾಡಿಬಿಟ್ಟಿದ್ದಾರೆ ಎನ್ನುವ ಕೊನೆಯ ತೀರ್ಮಾನ ಎನ್ನುವಂತೆ ಅವರು ಮಾತನಾಡಿದರು. ಅವರು ತಮ್ಮ ಕಾಲಕ್ಕೆ ಗೊತ್ತಿದ್ದ ನಿರ್ಣಯವನ್ನು ಅವರು ಮಾಡಿದರು. ಸಂಸ್ಕೃತಿ ಚಿಂತನೆಯ ಅಧ್ಯಯನ ಎಲ್ಲ ಕಾಲ ದೇಶ ಭಾಷೆಗಳಲ್ಲಿ ನಡೆಯುತ್ತಾ ಬಂದಿದೆ. ಕುಲವ ನಾಲಗೆ ಅರುಹಿತು ಎನ್ನುವ ಒಂದು ನಾಣ್ಣುಡಿ ಇದೆ. ನಾವು ಯಾರು, ನಮ್ಮ ಸಂಸ್ಕೃತಿ ಏನು, ನಾವು ಯಾವ ಮೂಲದವರು ಎನ್ನುವುದನ್ನು ನಾವು ಮಾತನಾಡಿದರೆ ನಮ್ಮ ಭಾಷೆ, ನಮ್ಮ ಮಾತುಗಳು, ನಮ್ಮ ನುಡಿಗಟ್ಟುಗಳು ನಮ್ಮ ಮೂಲವನ್ನು, ನಮ್ಮ ಕುಲವನ್ನು, ನಮ್ಮ ಸಂಸ್ಕೃತಿಯನ್ನು ಸೂಚಿಸುತ್ತವೆ. ಯಾಕಂತ ಹೇಳಿದರೆ ನಾವು ಯಾವ ಮನೆತನದಲ್ಲಿ ಹುಟ್ಟಿರ್ತೀವಿ, ಯಾವ ತಂದೆ ತಾಯಿಗಳ ಭಾಷೆಯನ್ನು ನಾವು ಕಲ್ತಿರ್ತೀವಿ, ಯಾವ ಸಂಸ್ಕೃತಿಯಲ್ಲಿ ಬೆಳೆದಿರ್ತೀವಿ, ಅದು ಪ್ರತಿಯೊಬ್ಬ ಜೀವಿಯಲ್ಲಿಯೂ ಅದು ಕರಗತವಾಗಿರುತ್ತದೆ. ಯಾವುದೇ ವ್ಯಕ್ತಿ ಯಾವುದೇ ಮನೆಯಲ್ಲಿ ಹುಟ್ಟಿರಲಿ, ಆಯಾ ತಂದೆ ತಾಯಿಗಳ ಸಂಸ್ಕೃತಿ ಭಾಷೆಯನ್ನು ಅವನು ತನ್ನ ಬಾಲ್ಯದಿಂದಲೂ ಮಗುವಾಗದ ಕಾಲದಿಂದಲೂ ಕಲಿತುಕೊಂಡು ಬಂದಿರ್ತಾನೆ. ಮುಂದೆ ದೊಡ್ಡವನಾದ ಮೇಲೂ ಕೂಡ ಅವನ ಭಾಷೆ, ಅವನ ಸಂಸ್ಕೃತಿ, ಅವನು ಮಾತನಾಡುವ ಭಾಷೆಯಲ್ಲಿ ಅಭಿವ್ಯಕ್ತವಾಗುತ್ತದೆ. ಇದನ್ನು ಸುಳ್ಳು ಮಾಡಲು ಬರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಅಲ್ಲಮ ಪ್ರಭುದೇವರು ತಳ ಸಮುದಾಯದವರೇ ಅಥವಾ ಅಲ್ಲಮ ಪ್ರಭುದೇವರು ಹರಿಹರ ಮತ್ತು ಚಾಮರಸ ಹೇಳುವಂತೆ ಮಹಾರಾಜನ ಮಗನೇ ಎನ್ನುವುದನ್ನು ವಿವರಿಸೋಣ. ಹರಿಹರ ಚಾಮರಸ ಎಲ್ಲ ಕಡೆ ಕೂಡ ನಾಗವಾಸಕ್ಕಧಿಪತಿ, ರಾಜನ ಮಗ ಅಂತಲೇ ಹೇಳಿದ್ದಾನೆ. ನಾಗವಾಸ ಅಂದರೆ, ನಾಗ ಅಂದರೆ ಆನೆಗಳು, ವಾಸ ಅಂದರೆ ಅರಮನೆ. ಅರಮನೆಯಲ್ಲಿ ಆನೆ ಮತ್ತು ಅರಮನೆಯ ಅಂತಃಪುರಕ್ಕೆ ಅಧಿಕಾರಿಯಾಗಿ ಮಹಾರಾಜನಾಗಿ ಕೆಲವು ಕಾಲ ಅಲ್ಲಮ ಪ್ರಭುದೇವರ ತಂದೆ ಇದ್ದರು. ಅನಂತರ ಅವರು ಬಳ್ಳಿಗಾವೆಯ ಮಹಾರಾಜನಾದರು. ಇಂಥ ಮಹಾರಾಜನ ಮಗ ಅಲ್ಲಮ ಪ್ರಭುದೇವರು. ಚಾಮರಸ ಪ್ರಭುಲಿಂಗಲೀಲೆಯಲ್ಲಿ ಅಲ್ಲಮ ಪ್ರಭುದೇವರು ಮಹಾರಾಜನ ಮಗ ಅಂತಲೇ ವಿವರಿಸ್ತಾರೆ. ಇದೇನೇ ಇರಲಿ, ಕವಿಗಳು ಆ ನಂತರ ಬಂದವರು, ಅದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಆದರೆ ಅಲ್ಲಮ ಪ್ರಭುದೇವರ ವಚನಗಳೇ ನಾನು ಮಹಾರಾಜನ ಮಗ ಎನ್ನುವುದನ್ನು ವಿವರಿಸುತ್ತವೆ. ಅಂತಹ ವಚನಗಳನ್ನು ಈ ಸಂಚಿಕೆಯಲ್ಲಿ ಧಾರಾವಾಹಿಯಾಗಿ ಮುಂದುವರಿಸುತ್ತೇವೆ. ಧಾರಾವಾಹಿಯಾಗಿ ಮೊದಲ ವಚನಗಳನ್ನು ಇಲ್ಲಿ ನಿಮ್ಮ ಮುಂದೆ ಇಡ್ತೇನೆ. ಯುದ್ಧ ಮಾಡ್ತಾ ಇದ್ದದ್ದು, ಬಿಲ್ಲು ಬಾಣ ಇದ್ದು ಪ್ರಯೋಗ ಮಾಡ್ತಾ ಇದ್ದದ್ದು, ಖಡ್ಗವನ್ನು ಹಿಡಿದು ಕತ್ತಿ ವರಿಸೆ ಯುದ್ಧದಲ್ಲಿ ಮಾಡ್ತಾ ಇದ್ದದ್ದು, ಕುದುರೆ ಸವಾರಿ ಮಾಡಿ ಕುದುರೆ ಮೇಲೆ ಯುದ್ಧ ಮಾಡ್ತಾ ಇದ್ದದ್ದು, ವೀರ ಧೀರನಾಗಿದ್ದದ್ದು, ರಾಜ ಮಹಾರಾಜರು ದೇಶಕ್ಕಾಗಿ ಒಂದು ಹೆಣ್ಣು ಮಣ್ಣಿಗಾಗಿ ಹಮಲ ಮಾಡ್ತಕ್ಕಂಥದ್ದು, ಇಂಥ ಎಲ್ಲ ರಾಜ ಮಹಾರಾಜರ ಚಿತ್ರಣವನ್ನು ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಮ ಪ್ರಭುದೇವರು ಸರ್ವ ಸಮಾನತೆಯನ್ನು ಪ್ರತಿಪಾದನೆ ಮಾಡಿದ್ದನ್ನು ವಿವರಿಸ್ತಾರೆ. ಆ ವಚನದಲ್ಲಿ ನಿಮ್ಮ ಮುಂದೆ ಇಡ್ತೇನೆ. ಅಲ್ಲಮ ಪ್ರಭುದೇವರು ಆ ವಚನದ ಮೂಲಕವೇ ಅವರು ಉತ್ತಮ ಕುಲದಲ್ಲಿ ಹುಟ್ಟಿದರು ಅನ್ನೋದು ಅವ್ರ ವಚನದಿಂದನೇ ತಿಳಿತದೆ. ಯಾಕೆ ಅಂತೇಳಿದರೆ, ಕುಲದಲ್ಲಿ ಅಧಿಕನು ಹೋಗಿ ಹೊಲಗೇರಿಯಲ್ಲಿ ಮನೆಯ ಕಟ್ಟಿದರೆ ಕುಲ ಕೆಡದೆ ಇಪ್ಪ ಪರಿಯ ನೋಡ ಅಂತಾರೆ. ಇದು ಅಲ್ಲಮ ಪ್ರಭುದೇವರ ವಚನ. ಕುಲದಲ್ಲಿ ಅಧಿಕನು ಹೋಗಿ ಹೊಲಗೇರಿಯಲ್ಲಿ ಮನೆಯ ಕಟ್ಟಿದರೆ ಕುಲ ಕೆಡದೆ ಇಪ್ಪ ಪರಿಯ ನೋಡ. ಇದನ್ನು ಕೀಲು ಕುಲದವ್ರು ಹುಟ್ಟಿದವ್ರು ಹೇಳೋಕ್ಕೆ ಸಾಧ್ಯನೇ? ತಳ ಸಮುದಾಯದಲ್ಲಿ ಹುಟ್ಟಿದವ್ರು ಹೇಳೋಕ್ಕೆ ಸಾಧ್ಯನೇ?
ಉತ್ತಮ ಕುಲದಲ್ಲಿ ಹುಟ್ಟಿದವರು ಹೊಲಗೇರಿಯಲ್ಲಿ ಮನೆ ಮಾಡಿಕೊಂಡು ವಾಸ ಮಾಡಿದ್ರೆ ಹೊಲಗೇರಿಯವರೆಲ್ಲರೂ ಕೂಡ ಉದ್ಧಾರ ಆಗ್ತಾರೆ ಅಂತೇಳಿ ಅವರೆಲ್ಲರನ್ನೂ ಉದ್ಧಾರ ಮಾಡಿದ ಮಹಾಮಾನವತಾವಾದಿ ಅಲ್ಲಮ ಪ್ರಭುದೇವರು ಈ ವಚನವನ್ನು ಮುಂದೆ ವಿವರಿಸ್ತೇವೆ. ಈಗ ಮೊದಲನೇದಾಗಿ ಈ ವಿಡಿಯೋ ಇಷ್ಟ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡಿ. ಹಲ್ಲುನೋವೆ ಶಿವದಂತಕಾಂತಿಯನ್ನು ಬಳಸಿ, ಕಾಲು ನೋವು ಮಂಡಿ ನೋವಿದೆಯೇ PKM ಯೋಗ ಚಿಕಿತ್ಸಾ ಕೇಂದ್ರಕ್ಕೆ ಸೇರಿಕೊಳ್ಳಿ, ಸಂಪೂರ್ಣವಾಗಿ ಆರೋಗ್ಯವನ್ನು ಪಡೆಯಿರಿ. 8618792270 ಕರೆ ಮಾಡಿ. ಪೂಜ್ಯ ಶ್ರೀಗಳು ಬರೆದ 60ಕ್ಕೂ ಹೆಚ್ಚು ಸಾಹಿತ್ಯ, ವಚನ ಸಾಹಿತ್ಯ, ಸಂಶೋಧನಾತ್ಮಕ ಗ್ರಂಥಗಳಿದೆ. ಬೇಕಾದವರು ಅವುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಕರೆ ಮಾಡಿ. ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ.